2026 ಯುಗಾದಿ ವರ್ಷ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯವರ ಶುಭ ಫಲಗಳು ಮತ್ತು ಅಶುಭ ಫಲಗಳು ಹೇಗಿರುತ್ತೆ ನೋಡೋಣ. ಶುಭ ಫಲಗಳಲ್ಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಮತ್ತು ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ಮತ್ತು ಕೆಲಸಕ್ಕೆ ಏನು ಪ್ರಯತ್ನಿಸ್ತಾ ಇರ್ತೀರಿ ಅವರಿಗೆ ಕೆಲಸಗಳು ಸಿಗುವಂಥ ಚಾನ್ಸಸ್ಗಳು ಕೂಡ ತುಂಬಾ ಇದೆ. ಹಣಕಾಸು ಈ ವರ್ಷದ ಅಂತ್ಯ ವೇಳೆಯಲ್ಲಿ ಅವರಿಗೆ ಎಲ್ಲ ರೀತಿ ಹಣಕಾಸಿನಲ್ಲಿ ಸುಧಾರಣೆ ಆಗ್ತಾ ಹೋಗುತ್ತೆ. ಕೊಟ್ಟಂಥ ದುಡ್ಡು ಕೂಡ ಮತ್ತೆ ವಾಪಸ್ ಬರ್ತಾ ಹೋಗುತ್ತೆ. ಮತ್ತು ಕುಟುಂಬ ಮತ್ತು ವಿವಾಹ ಅವಿವಾಹಿತ ಏನು ಮದುವೆಯಲ್ಲಿ ವಿಳಂಬ ಆಗ್ತಾ ಇರುತ್ತೆ ಅವರಿಗೂ ಕೂಡ ಈ ವರ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ ವಿವಾಹ ಭಾಗ್ಯ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಮತ್ತು ಇವರಿಗೆ ವಿವಾಹ ಆದವರಿಗೂ ಕೂಡ ಒಳ್ಳೆಯ ಎಲ್ಲ ರೀತಿಯಿಂದ ಅನುಕೂಲಕರ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಆಧ್ಯಾತ್ಮಿಕ ಮತ್ತು ನೆಮ್ಮದಿಯಿಂದ ಇವರಿಗೆ ಎಲ್ಲ ರೀತಿಯಿಂದನೂ ಒಳ್ಳೆಯ ಚಿಂತನೆ ರೂಪದಲ್ಲಿ ಆಧ್ಯಾತ್ಮದ ಕಡೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಅಶುಭ ಫಲಗಳು ಏನಪ್ಪ ಅಂತಂದರೆ ಆರೋಗ್ಯದ ಮೇಲೆ ಸಮಸ್ಯೆಗಳು ಭಾಳ ಕಾಡ್ತಾ ಹೋಗುತ್ತೆ. ಇವರಿಗೆ ಸ್ವಲ್ಪ ವರ್ಷದ ಮೊದಲಾರ್ಧ ಭಾಗದಲ್ಲಿ ಇವರಿಗೆ ಭಾಳನೇ ಕಿರಿಕಿರಿ, ಮನಸ್ತಾಪ, ಮಾನಸಿಕ ಒತ್ತಡ, ಚಿಂತನೆ ಭಾಳನೇ ಆಗ್ತಾ ಹೋಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಮತ್ತು ಹೆಚ್ಚಿನ ಖರ್ಚು ಜನವರಿಯಿಂದ ಮೇ ತಿಂಗಳವರೆಗೆ ಅನಗತ್ಯ ಖರ್ಚುಗಳು ತುಂಬಾ ಆಗ್ತಾ ಹೋಗುತ್ತೆ ಇವರಿಗೆ. ವಿಶೇಷವಾಗಿ ಕೋರ್ಟು ಕಚೇರಿ ಕಾನೂನು ಇದರಲ್ಲೇ ಭಾಳನೇ ಖರ್ಚು. ಅದಷ್ಟು ಸ್ವಲ್ಪ ನೀವು ಜಾಗರೂಕತೆಯಿಂದ ಕೋರ್ಟ್ ಕೇಸ್ಗಳಲ್ಲಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಖರ್ಚು ಮಾಡುವಂಥದ್ದು ತುಂಬ ಅವಶ್ಯಕವಾಗಿದೆ. ಮತ್ತು ಹಣಕಾಸಿನ ಹೂಡಿಕೆ ಮಾಡೋದರಲ್ಲಿ ಎಚ್ಚರದಿಂದ ಇರಬೇಕು. ಶೇರ್ ಮಾರ್ಕೆಟಲ್ಲಿ ಏನು ನೀವು ಎಲ್ಲ ರೀತಿ ಹೂಡಿಕೆ ಮಾಡ್ತಾ ಇರ್ತೀರಿ, ಸ್ವಲ್ಪ ಅದರಲ್ಲಿ ಜಾಗರೂಕತೆಯಿಂದ ಇರಿ. ಮತ್ತು ಸಂಬಂಧಗಳಲ್ಲಿ ಗೊಂದಲ ಏನಪ್ಪ ಅಂತಂದರೆ ವಿಶ್ವಾಸ ಪಡೆದಿರ್ತಾರೆ ಅವರೇ ನಿಮ್ಮಿಂದ ಮೋಸ ಮಾಡ್ಬೋದು. ಮತ್ತು ಸಾಂಸಾರಿಕ ಜೀವನದಲ್ಲೂ ಕೂಡ ನಿಮಗೆ ತೊಂದರೆ ಉಂಟಾಗ್ತಾ ಇರ್ಬೋದು. ಸ್ವಲ್ಪ ಅದರಲ್ಲೂ ಕೂಡ ಜಾಗರೂಕತೆಯಿಂದ ಎಚ್ಚರವಾಗಿದ್ದಷ್ಟು ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಆಗ್ತಾ ಹೋಗುತ್ತೆ. ಇಷ್ಟು ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.